ವೀಕ್ಷಕರೇ, ಹಸ್ತ ನಕ್ಷತ್ರದವರು ಯಾವ ಉದ್ಯೋಗ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ, ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗಗಳಾದ್ರೂ ಯಾವ್ಯಾವು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನ ನೀವು ಗಮನಿಸ್ತೀರಿ. ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅಂಶವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ಹಾಗಾಗಿ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ, ಕೊನೆ ತನಕ ನೋಡಿ. ಇನ್ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಂಡರ್ನಲ್ಲಿ ಬರುತ್ತೆ. ಕನ್ಯಾ ರಾಶಿಯ ಅಧಿಪತಿ ಯಾರು ಅಂತಂದ್ರೆ ಬುಧ. ಇನ್ನು ಈ ನಕ್ಷತ್ರದ ಅಧಿಪತಿ ಚಂದ್ರ. ಇನ್ನು ನಕ್ಷತ್ರದ ದೇವತೆ ಬಂದು ಸೂರ್ಯನಾರಾಯಣ ಸ್ವಾಮಿ ಆಗಿರುವಂತದ್ದು. ಆದ್ಯನಾಡಿ, ಮಹಿಷಯೋನಿ, ದೇವಗಣ, ಇನ್ನು ಪೂಷಣಾಠ ಅನ್ನುವಂತಹ ನಾಮಾಕ್ಷರಗಳು ಬರ್ತವೆ. ಈ ಒಂದು ಹಸ್ತ ನಕ್ಷತ್ರದವರು ಯಾವತ್ತಿಗೂ ಕೂಡ ಒಂದು ಸಿದ್ಧಾಂತ ಇರುತ್ತೆ, ನಿಮ್ಮದೇ ಆಗಿರತಕ್ಕಂತ ಸಿದ್ಧಾಂತ. ಯಾವತ್ತಿಗೂ ಒಂದು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಸ್ವತಂತ್ರ ಯೋಚನೆ, ಸ್ವಂತ ಬುದ್ಧಿ, ಮತ್ತೆ ಸೇಫ್ಟಿ ಆಗಿರಬೇಕು. ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಯಾವತ್ತಿಗೂ ಕೂಡ ಒಂದು ಜಾಗರೂಕತೆ ಅನ್ನುವಂಥದ್ದು ನಿಮ್ಮಲ್ಲಿ ಸದಾ ಮನೆ ಮಾಡಿರ್ತೀರಿ. ನೀವೇನೇ ಮಾಡಿದ್ರು ಜಾಗರೂಕರಾಗಿರ್ತೀರಿ. ಏನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಯಾರನ್ನೇ ನಂಬೇಕಾ, ಏನೇ ಮಾಡ್ಬೇಕಾ ಅಂತಂದ್ರೂ ಎಚ್ಚರಿಕೆ ಇರುತ್ತೆ ನಿಮ್ಮಲ್ಲಿ. ಯಾಕಂತಂದ್ರೆ ಅಷ್ಟು ಅಳುದು ತೂಗಿ ಒಂದು ಲೆಕ್ಕಾಚಾರ ಮಾಡಿ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ನಿಮ್ಮ ಒಂದು ಸಿದ್ಧಾಂತಗಳಿದೆಯಲ್ಲ, ಆ ಸಿದ್ಧಾಂತದ ಪ್ರಕಾರ ಇರ್ತೀರಿ. ಇನ್ನು ವ್ಯಾಪಾರ ಕೌಶಲ್ಯಗಳು ನಿಮ್ಮ ಹತ್ರ ಇರುತ್ತೆ. ಒಂದು ನಿಮ್ಮಲ್ಲಿ ಒಂದು ಟೆಕ್ನಿಕಲ್ ಕಮರ್ಷಿಯಲ್ ಮೈಂಡ್ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು ಕ್ರಿಯಾಶೀಲರು, ಯಾವತ್ತಿಗೂ ಕೂಡ ಪಾದರಸದ ಹಾಗೆ ಸದಾ ಸಕ್ರಿಯವಾಗಿರ್ಬೇಕು. ಸುಮ್ಮನೆ ಕುಂತು ಸಮಯವನ್ನ ವ್ಯರ್ಥ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ, ಸದಾ ಚಟುವಟಿಕೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು. ಪಾರದರ್ಶಕವಾಗಿ ಜೀವನ ಮಾಡ್ತಕ್ಕಂಥದ್ದು, ಜೊತೆಗೆ ಬಹಳಷ್ಟು ವಿಭಾಗಗಳಲ್ಲಿ ಅಭಿರುಚಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ. ಸ್ವಲ್ಪ ಕೆಲವೊಂದು ಜನಗಳ ಪ್ರಭಾವದಿಂದ, ಜನಗಳ ಸಹವಾಸದಿಂದ ಕೆಲವೊಂದು ಚಟಗಳಿಗೂ ಕೂಡ ಜೀವನದಲ್ಲಿ ಕಾರಣ ಆಗುವಂತದ್ದಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿರ್ಲಿ. ನಿಮ್ಮ ಸ್ವಂತ ಬುದ್ಧಿಯಿಂದ ಬಂದಿರಲ್ಲ, ಅದು ಬೇರೆಯವರ ಒಂದು ಮಾರ್ಗದರ್ಶನವೋ, ಪ್ರಭಾವಗಳೋ ಅಥವಾ ಒತ್ತಡದಿಂದನೋ ಕೆಲವೊಂದು ಚಟಗಳು ನಿಮ್ಮ ಜೀವನದಲ್ಲಿ ಬಂದಿರುತ್ತೆ. ಅದನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಬಹಳಷ್ಟು ಸಾಧನೆ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು. ಮತ್ತೆ ಈ ಕರಕುಶಲ ವಸ್ತುಗಳು ಅಂದ್ರೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ, ನಿಮ್ಮಲ್ಲಿ ಒಂದು ಡಿಫ್ರೆಂಟ್ ಆಗಿರತಕ್ಕಂತ ಕಲೆ ಇರುತ್ತೆ ಒಳಗಡೆ. ಯಾಕಂತಂದ್ರೆ ಆ ತರ ಒಂದು ಯಾವುದೋ ಒಂದು ವಸ್ತುದಲ್ಲಿ ನಿಮ್ಮದೇ ಆಗಿರುವಂತ ಏನೋ ಒಂದು ಆಕೃತಿಯನ್ನ ಕಾಣುವಂಥದ್ದು. ಅಂದ್ರೆ ಅದರಲ್ಲಿ ಒಂದು ಕಮರ್ಷಿಯಲ್ ಆಗಿ ಏನನ್ನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು, ಕೈಗಾರಿಕೆ ಕೆಲಸದಲ್ಲಿ ಅಂದ್ರೆ ಈ ಕ್ರಿಯೇಟ್ ಮಾಡುವಂತದ್ರಲ್ಲಿ ನಿಸ್ಸಿಮ್ರು ಅಂತ ಹೇಳ್ತಾರೆ. ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ 1 hour ಕೂಡ ಸಾಲಲ್ಲ, ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ದು. ಆದ್ರೆ ಇವತ್ತಿನ ಪ್ರಶ್ನೆ ಏನಿದೆ ಅಂತಂದ್ರೆ, ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ, ಪ್ರಶ್ನೆ ಇದೆ, ಟಾಪಿಕ್ ಇದೆ. ಆ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ನೋಡಿ, ಈ ಉದ್ಯೋಗ ಅಂತ ಬಂದಾಗ ಈ ವ್ಯಾಪಾರ ಕ್ಷೇತ್ರ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಬಹಳ ಅದ್ಭುತವಾಗಿ ಏನೇ ತರದ ವ್ಯಾಪಾರ ಮಾಡಿ. ಯಾಕಂದ್ರೆ ಮಾರ್ಕೆಟ್ ಅನ್ನ ಸರಿಯಾಗಿ ಅರಿತಿರ್ತೀರಿ, ಹಣದ ಮೌಲ್ಯ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಜೀವನನೇ ಆ ತರ ಪಾಠ ಕಲಿಸಿರುತ್ತೆ. ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂತಂದ್ರೆ ಬಹಳಷ್ಟು ವಿಭಾಗದಲ್ಲಿ ನೀವು ಒಂದು ಚಾಪನ್ನ ಮೂಡಿಸ್ತಕ್ಕಂಥದ್ದು ವ್ಯಾಪಾರ ಕ್ಷೇತ್ರ ಅಂತೂ ನಿಮಗೆ ಒಳ್ಳೆಯ ಲಾಭವನ್ನ ತಂದುಕೊಡುತ್ತೆ. ಜೊತೆಗೆ ಕ್ರಿಯೇಟ್ ಮಾಡುವಂಥದ್ದು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ನಿಮ್ಮ ನಕ್ಷತ್ರಕ್ಕೆ ಸೂಟ್ ಆಗುತ್ತೆ. ವಾಣಿಜ್ಯ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಸಮುದ್ರ ಸಂಚಾರ ಅಂದ್ರೆ ಈ ನೀರಿನ ವಿಭಾಗಕ್ಕೆ ಸಂಬಂಧಪಟ್ಟ ನದಿಗಳು, ನೀರು, ಸಮುದ್ರ, ಮೀನುಗಾರಿಕೆ, ಈ ತರ ಬೋಟ್ಗಳು, ಮತ್ತೆ ಈ ಹಡಗಿನಲ್ಲಿ ಕೆಲಸ, ಈ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು. ಅಂಚೆ ವ್ಯಾಪಾರಿಯಾಗಿ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡೋದು, ವ್ಯಾಪಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ನೌಕಾ ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳಬೇಕು. ಯಾಕಂತಂದ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ವಿಡಿಯೋದಲ್ಲಿ ಪ್ರಸ್ತಾಪ ಆಗ್ತಾ ಇರತಕ್ಕಂಥದ್ದು. ಅದನ್ನೆಲ್ಲವನ್ನು ವಿಸ್ತೃತವಾಗಿ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರತಕ್ಕಂಥದ್ದು. ನೀವು ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಇಲ್ವಾ, ಅನೇಕ ಜೀವನದಲ್ಲಿ ಜಂಜಾಟವನ್ನ ಅನುಭವಿಸ್ತಾ ಇದ್ದೀರಾ, ಅನೇಕ ಕ್ವಶನ್ಸ್ ಗಳಿಗೆ ಈ ಜನ್ಮ ಜಾತಕ ಫಲದಲ್ಲಿ ನಿಮಗೆ ಉತ್ತರಗಳು ಸಿಗುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ಈ ಉದ್ಯೋಗ ಕ್ಷೇತ್ರಗಳು ಅಂತ ಬಂದಾಗ ಈ ಏಜೆಂಟರ್ ಆಗಿ ಕೆಲಸ ಮಾಡೋದು, ಯಾವುದೇ ಮೀಡಿಯೇಟರ್ ತರ ಕೆಲಸ ಮಾಡ್ತಕ್ಕಂಥದ್ದು, ಗೈಡ್ ಆಗಿ ಕೆಲಸ ಮಾಡುವಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ. ಅಷ್ಟು ಅಪಾರವಾದ ಜ್ಞಾನ ನಿಮ್ಮಲ್ಲಿರುತ್ತೆ. ಆ ಜ್ಞಾನಾರ್ಜನೆ ಎಲ್ಲರಿಗೂ ಮಾಡಿಕೊಡುವಂತ ಸಾಧ್ಯತೆ ಇದೆ. ಇನ್ನು ಈ ವಸ್ತ್ರ ಮ್ಯಾನುಫ್ಯಾಕ್ಚರು, ಬಟ್ಟೆಗಳು ಮ್ಯಾನುಫ್ಯಾಕ್ಚರು ಮಾರುವಂಥದ್ದು, ಇಂಥ ಕ್ಷೇತ್ರ, ವಸ್ತ್ರೋದ್ಯಮ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಸೇತುವೆ, ಅಣೆಕಟ್ಟು, ಈ ಕಟ್ಟಡ ನಿರ್ಮಾಣ, ಬಿಲ್ಡರ್ಸ್ ಆಗಿ ಇಂತಹ ಕ್ಷೇತ್ರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ. ಇನ್ನು ಈ ಕಾಲುವೆಗಳು, ಕಂದಕಗಳು, ಇಂತಹ ಕ್ಷೇತ್ರಗಳು, ಇನ್ನು ಈ ಬಣ್ಣ ತಯಾರಿಕೆ, ಇಂತಹ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತವೆ. ಇನ್ನು ಮುದ್ರಣ ಕ್ಷೇತ್ರ, ನ್ಯಾಯವಾದಿಗಳು, ಕೋರ್ಟು, ಕಾನೂನು, ಪೊಲೀಸ್ ಇಲಾಖೆ, ಇಂತಹ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಹೊಂದಾಣಿಕೆ ಆಗುತ್ತೆ. ಮಾಡಿದ್ರೂ ಕೂಡ ನಿಮಗೆ ಲಾಭ ಆಗುತ್ತೆ ಅನ್ನುವಂಥದ್ದು. ಪತ್ರಿಕಾ ರಂಗ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಸ್ವಚ್ಛತಾ ಕೆಲಸಗಾರರಾಗಿ, ಆಯತ ನಿರ್ಯಾತ ಕೆಲಸಗಾರರಾಗಿ, ಕಲಾವಿದರಾಗಿ, ಕಲೆಯಲ್ಲಿ ನಿಮಗೆ ವಿಶೇಷವಾಗಿರತಕ್ಕಂತ ಅಭಿರುಚಿ ಇರುತ್ತೆ. ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಇರುತ್ತೆ. ಅದು ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಮತ್ತೆ ಈ ಸೋಷಿಯಲ್ ಮೀಡಿಯಾ ಇರ್ಬೋದು. ಇಂತಹ ಕ್ಷೇತ್ರಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸೋದಕ್ಕೆ ಅವಕಾಶಗಳಿದೆ. ಈ ಕ್ಷೇತ್ರ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಶಿಲ್ಪಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು, ಇನ್ನು ನಿರ್ಮಾಣ ಕಲಾವಿದರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಬಣ್ಣ ಬಳಿಯುವಂತಹ, ಮತ್ತೆ ಅದಕ್ಕೆ ಒಂದು ಸುಂದರ ರೂಪವನ್ನು ಕೊಡ್ತಕ್ಕಂತಹ ವಿಶೇಷವಾದ ಕಲೆಯ ಕೈಚಳಕವನ್ನ ಹೊಂದಿರತಕ್ಕಂತಹ ಕೆಲಸಗಳು ನಿಮಗೆ ಅದ್ಭುತವಾಗಿ ಸೂಟ್ ಆಗುತ್ತೆ. ರಾಜಕೀಯ ಕ್ಷೇತ್ರ ಅಂತೂ ಹೇಳೋದೇ ಬೇಡ. ಈ ಸಂಘ ಸಂಸ್ಥೆಗಳು, ರಾಜಕೀಯ ಕ್ಷೇತ್ರಗಳು ಅದ್ಭುತವಾಗಿ ನಿಮಗೆ ಹೊಂದಾಣಿಕೆ ಆಗ್ತವೆ ಅನ್ನುವಂಥದ್ದು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ರಾಜಕಾರಣ, ರಾಜದೂತರಾಗಿ, ಮತ್ತೆ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಡಾಕ್ಟರ್ಸ್ ಆಗಿ, ಮತ್ತೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇದು ನಿಮ್ಗೆ ತುಂಬಾ ಅದ್ಭುತವಾದಂತ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಈ ಪ್ರಚಾರಕರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಪಂಡಿತರಾಗಿ, ಕವಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ದೊಂದು ಪಾತ್ರ ಅಂತೂ ಇದ್ದೇ ಇದೆ. ಈ ಎಲ್ಲಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ತವೆ, ಹೊಂದಾಣಿಕೆ ಆಗ್ತವೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇನ್ನ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆ ಇರಬೇಕಾಗಿರತಕ್ಕಂತಹ ವಿಚಾರ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಇಂಪಾರ್ಟೆಂಟು. ಇನ್ನು ಈ ಆರೋಗ್ಯ ಕ್ಷೇತ್ರದಲ್ಲಿ ಸದಾ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲೂ 27 ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು, ವಿಡಿಯೋಗಳು ಸಿಗ್ತವೆ. ಇಷ್ಟವಾಗಿರುವಂತದ್ದನ್ನ ನೋಡ್ಕೊಳ್ಳಿ. ಸದಾ ಎಚ್ಚರಿಕೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದ್ರೆ, ಈ ಕರುಳಿನಲ್ಲಿ ಅನೇಕ ಸಮಸ್ಯೆಗಳು, ಕರುಳಿಗೆ ಸಂಬಂಧಪಟ್ಟಂತ ಚಿಕ್ಕ ಪುಟ್ಟದಾದಂತ ಸಮಸ್ಯೆಗಳು. ಏನೋ ಊಟ ಮಾಡಿದ್ಬಿಟ್ರೆ ಅಂತಂದ್ರೆ ಸ್ವಲ್ಪ ಅದು ಡೈಜೆಷನ್ ಆಗಲ್ಲ, ಅಥವಾ ಅದು ಫುಡ್ ಪಾಯ್ಸನ್ ತರ ಈ ತರ ಆಗುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಮೂಳೆಯಲ್ಲಿ ಸ್ವಲ್ಪ ದೌರ್ಬಲ್ಯಗಳು, ತೋಳಿನಲ್ಲಿ ದೌರ್ಬಲ್ಯಗಳು ಕಂಡು ಬರಬಹುದು. ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ವಾಂತಿ, ಜ್ವರದಂತಹ ಆಗಾಗ ಸಮಸ್ಯೆಗಳು ಕಂಡು ಬರ್ತವೆ. ಸ್ವಲ್ಪ ಆರೋಗ್ಯ ದೊಡ್ಡ ಸಮಸ್ಯೆ ಅಲ್ಲ ಇದು, ಆದ್ರೆ ಅವಾಗವಾಗ ಬಾಧಿಸಿ ಡಿಸ್ಟರ್ಬ್ ಮಾಡ್ತಿರ್ತವೆ.
ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಗಮನ ತೆಗೆದುಕೊಳ್ಬೇಕು, ಒಂದು ಶಾಶ್ವತ ಪರಿಹಾರವನ್ನ ಕಂಡುಕೋಬೇಕಾಗುತ್ತೆ. ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಂಡು ಎಚ್ಚರಿಕೆಯನ್ನ ಅನುಸರಿಸಿದ್ರೆ ಖಂಡಿತ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.